ನಮಸ್ಕಾರ. ಅಧಿಕ ಮಾಸದಲ್ಲಿ ಅಧಿಕ ಫಲ ನೀಡಲು ಅಗಣಿತ ಮಹಿಮನನ್ನು ನಾವು ಎಲ್ಲರೂ ಮುತ್ಯಾಲಮ್ಮ ದೇವಸ್ಥಾನದಲ್ಲಿ ಇಂದು ಆರಾಧಿಸುತ್ತಿದ್ದೇವೆ. ಸುರೇಶ್ ಭಟ್ಟಾಚಾರ್ಯರು ನಮಗೆ ಈಗ ಸತತವಾಗಿ 3 ಪೂಜೆಗಳಾದವು. ಭೂವರಹ ಸ್ವಾಮಿ ನಕ್ಷತ್ರ ಪೂಜೆ ಹಾಗೂ ಇವತ್ತು ಅಷ್ಟದಳ ಪದ್ಮ ಪೂಜೆ ಕೂಡ ಎಷ್ಟು ಸಂತೋಷದಿಂದ ಭಕ್ತಿಯಿಂದ ಇಂದು ನಾವು ಆಚರಿಸುತ್ತಿದ್ದೇವೆ ಅಂದರೆ ಅದಕ್ಕೆ ಹೇಳಲು ಮಾತಿಲ್ಲ. ಒಂದು ಸುವರ್ಣ ಅವಕಾಶ ಅಂದರೆ ಅಷ್ಟಲಕ್ಷ್ಮಿಗಳನ್ನು ಒಂದೇ ಸ್ಥಳದಲ್ಲಿ ನಾವೆಲ್ಲರೂ ನೋಡ್ತಾ ಇದ್ದೀವಿ. ಇಷ್ಟೊಂದು ಒಂಥರ ಅದೃಷ್ಟ ಅವಕಾಶ ಎರಡು ಇಂದು ನಮ್ದಾಗಿದೆ ಅಂತೇಳಿ ನಾನು ಭಕ್ತಿಯಿಂದ ಹೇಳ್ತಾ ಇದ್ದೀನಿ. ಹಾಗೆ ಒಂಥರ ಮನಃಶಾಂತಿ ಕೂಡ ಸಿಗ್ತಾ ಇದೆ. ಒಂದು 3 ಪೂಜೆಗಳಾದ ತಕ್ಷಣ ಒಂದೊಂದು ಪೂಜೆಗೆ ಒಂದೊಂದು ಥರ ಸ್ಟೋರಿ ಇರುತ್ತಲ್ಲ, ಅದೆಲ್ಲ ಕೂಡ ನಮಗೆ ಸವಿರವಾಗಿ ಸ್ವಾಮಿ ಅವರೇ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ವೀಕ್ ಕೂಡ ದೀಪ ಪೂಜೆ ಕೂಡ ಇದೆ. ದಿನಾಲೂ ಕೂಡ ಪೂಜೆಯಲ್ಲಿ ಎಷ್ಟು ಚೆನ್ನಾಗಿ ಭಾಗವಹಿಸ್ತಿದ್ದಾರೆ ಭಕ್ತಾದಿಗಳು ಅಂತಂದರೆ ನಮಗೆ ಕೂಡಲು ಸ್ಥಳನೇ ಸಾಕಾಗ್ತಿಲ್ಲ ಅನ್ನೋ ಒಂದು ರೀತಿಯಲ್ಲಿ ಇಂದು ನಾವೆಲ್ಲರೂ ಒಟ್ಟಾಗಿ ಸೇರಿ ಸಂಭ್ರಮದಿಂದ ಭಕ್ತಿಯಿಂದ ಆಚರಿಸುತ್ತಿದ್ದೇವೆ. ಚೆಲ್ಲೂರು ಲಕ್ಷ್ಮೀ ಸುಕುಮಾರ್. ಈ ನಮ್ಮ ಅಗಡಿ ಮಾರಿಯಪ್ಪ ಕಾಂಪೌಂಡಲ್ಲಿರೋ ಶ್ರೀ ಮುತ್ಯಾಲಮ್ಮ ದೇವಸ್ಥಾನ ಅಮ್ಮನವ್ರದ್ದು 25ನೇ ವರ್ಷ ವಾರ್ಷಿಕೋತ್ಸವ ನಡೀತಾ ಇದೆ. ಇದರ ಪ್ರತ್ಯೇಕತೆಯಲ್ಲಿ ಪ್ರತಿ ವಾರ ಒಂದು ಸ್ಪೆಷಲ್ ಪೂಜೆಗಳು ಮಾಡ್ತಾನೆ ಇದ್ದೀವಿ. ಸೊ ಇದನ್ನು ನಮ್ಮ ಹಿರಿಯರು ಹಳಬರು ಎಲ್ಲ ಒಂದು ಸ್ಟೇಜಿಗೆ ತಂದಿದ್ರು. ಈಗ ನಾವು ಹೊಸ ಕಮಿಟಿ ಒಂದು 2 ವರ್ಷ ಆಯಿತು. ಎಲ್ಲ ಯುವಕರು ಸ್ವಲ್ಪ ಬಂದಿದ್ದಾರೆ. ಹಿರಿಯರ ಆಶೀರ್ವಾದ, ಸಜೆಷನ್ಸು, ಯುವಕರ ಕೆಲಸ ಎಲ್ಲ ಒಗ್ಗಟ್ಟಾಗಿ ಒಂದು ಹೊಸ ಯೂನಿಟಿಯಿಂದ, ಹೊಸ ಟೀಮಿಂದ ಇವತ್ತು ದೇವಸ್ಥಾನ ನೀವು ನೋಡ್ತಾ ಇರ್ಬೋದು ಎಷ್ಟು ಅದ್ದೂರಿಯಾಗಿದೆ. ಸೊ ಈ ದೇವಸ್ಥಾನದಲ್ಲಿ ಅಮ್ಮನವರ ಪ್ರಭಾವ ಭಾಳ ಇದೆ. ಅಮ್ಮನವ್ರನ್ನ ಫಾಲೋ ಆಗೋರು ಭಾಳ ಜನ ಇದ್ದಾರೆ. ಸೊ ಈ 25ನೇ ವರ್ಷದಲ್ಲಿ ನಾವು ಪ್ರತಿ ತಿಂಗಳ ಏನೋ ಒಂದು ದೇವರಿಗೆ ಒಂದು ಆ್ಯಕ್ಟಿವಿಟಿ ಮಾಡೋಣ ಅಂತ ಉದ್ದೇಶದಲ್ಲಿ ಲಾಸ್ಟ್ ಮಂತ್ ನಮ್ಮ ಹಿರಿಯರಾದ ಮತ್ತು ಅವ್ರ ಲೇಡೀಸ್ ವಿಂಗ್ ಆದ ಗುರುದೂರ್ ರಾಧಾ ಅವರು ಮತ್ತು ಅವರ ಸಹಚರ ಎಲ್ಲರೂ ಅವರ ಸಹಸ್ರೆಲ್ಲ ಸೇರಿಬಿಟ್ಟು ಒಂದು ಪೂಜೆ ಮಾಡೋಣ ಅಂತ ಸ್ಪೆಷಲ್ ಪೂಜೆಗಳಿದೆ. ಭೂವರಹ ಪೂಜಾ ಅಂತ ನೀವು ಕೇಳಿರ್ಬೋದು. ಬಳ್ಳಾರಿಯಲ್ಲಿ ಇವತ್ತವರೆಗೆ ಯಾರೂ ಮಾಡಿಲ್ಲ ಅಂತ ನನಗೆ ಗೊತ್ತಿರೋ ವಿಷಯ. ಸೊ ಆ ಪೂಜೆನೂ ನಾವು ಒಂದು 2 ವಾರದ ಹಿಂದೆ ಮಾಡಿದ್ವಿ. ಹೋದ ವಾರ ನಕ್ಷತ್ರ ಪೂಜೆ ಅಂತ ಮಾಡಿದ್ವಿ. ಈಗ ಇದು ಅಷ್ಟದಲ್ಲ ಲಕ್ಷ್ಮೀ ಪೂಜಾ ಅಂತ ಬರೋ ವಾರ ಮತ್ತೆ ಇದೆ 4 ಪೂಜೆಗಳು, ಸ್ಪೆಷಲ್ ಪೂಜೆಗಳು. ಸೊ ವಾರ ಒಂದು 50 ಜನ ಒಂದು ಮಹಿಳೆಯರು ಅವರವ್ರ ವರ್ಷ ಪೂರ್ತಿ ಇರುತ್ತೆ. ವರ್ಷ ಪೂರ್ತಿ ಪ್ರತಿ ತಿಂಗಳ ಒಂದು ಏನೋ ಆ್ಯಕ್ಟಿವಿಟಿ ಮಾಡಬೇಕಂತ. ಯಾಕಂದ್ರೆ ನಮ್ಮ ಸ್ಥಳ ಜಾಗ ನೋಡಿಕೊಂಡು ನಾವು ಇನ್ನೂ ಜಾಸ್ತಿ ರಿಜಿಸ್ಟ್ರೇಷನ್ಸ್ ಆದರೂ ಕೂಡ ಸ್ವಲ್ಪ ಹೋಲ್ಡಲ್ಲಿ ಇಟ್ಟಿದ್ದೀವಿ. ಯಾಕಂದರೆ ನಮಗೂ ಮೇಂಟೆನೆನ್ಸ್ನು ಆಗಬೇಕು ಅಂತ. ಸೊ ಇದೇ ಥರ ಅಮ್ಮನವ್ರ ಆಶೀರ್ವಾದದಿಂದ ನಾವು ಎಲ್ಲ ಏನು ಹೊಸ ಕಮಿಟಿ ಬಂದಿದ್ದೀವಿ. ಸೊ ಇದಕ್ಕೆ ನಮಗೆ ಪ್ರಸಾದಕ್ಕೆ ಆಗಲಿ ಯಾವುದಕ್ಕೆ ಇವತ್ತಿನವರೆಗೂ ಯಾವುದಕ್ಕೂ ಕಡಿಮೆ ಎಲ್ಲರೂ ನಾವಿದ್ದೀವಿ ಅಂತ ಮುಂದೆ ಬಂದಿದ್ದಾರೆ. ಸೊ ಈ 4 ವಾರಕ್ಕೆ ಪ್ರಸಾದದ ಡೋನರ್ಸ್ನು ಸಿಕ್ಕಿದ್ದಾರೆ. ಅವರು SRM ಗ್ರೂಪ್ ಅವರು ಸ್ವಲ್ಪ ಕೊಟ್ಟಿದ್ದಾರೆ. ಶ್ರೀಮತಿ ಶುಂಕು ಚಂದ್ರಿಕಾ ಅವರು ಸ್ವಲ್ಪ ಕೊಟ್ಟಿದ್ದಾರೆ. ಶ್ರೀ ಮಂಜುನಾಥ್ BN ಅವರು ಸ್ವಲ್ಪ ಕೊಟ್ಟಿದ್ದಾರೆ. ಸೊ ಈ ಥರ ಪ್ರತಿ ವಾರ ನಾವಿದ್ದೀವಿ ಅಂತ ಅಮ್ಮನವರ ಅವರಿಂದ ಅವರೇ ನಮಗೆ ಸ್ಪಾನ್ಸರ್ ಸಿಗ್ತಾ ಇದ್ದಾರೆ. ಸೊ ದೇವರಿಗೆ ಯಾವುದರಲ್ಲೂ ಕಡಿಮೆ ಮಾಡ್ತಾ ಇಲ್ಲ. ಸೊ ಇದೇ ಥರ ನಮ್ಮ ಟೆಂಪಲ್ನ ಮುಂದೆ ಹೋಗಬೇಕು ಅಂತ ಹೇಳ್ಬಿಟ್ಟು ಎಲ್ಲ. ಸೊ ಇನ್ನೂ ನೆಕ್ಸ್ಟ್ ಹೊಸ ಆ್ಯಕ್ಟಿವಿಟೀಸ್ ಮಾಡಿದಾಗೂ ಕೂಡ ಇನ್ನೂ ಭಾಳಷ್ಟು ಜನ ಕಲಿತಾರೆ. ಸೊ ಪ್ರತಿ ವರ್ಷ ನೀವು ಒಂದ್ಸಲ ನೋಡ್ತಾ ಇದ್ದಂಗೆಲ್ಲ ನಮ್ಮ ಆ್ಯಕ್ಟಿವಿಟೀಸ್ ಭಾಳ ಇರ್ತವೆ. ಸೊ ಎಲ್ಲರೂ ಈ ಟೆಂಪಲ್ ಇನ್ನೂ ಜಾಸ್ತಿ ಬರಬೇಕು ಅಂತ ಒಂದು ವಿಜ್ಞಪ್ತಿ ಮಾಡ್ತು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ತಮ್ಮ ಹೆಸರು ಸರ್? ರಾಮಕೃಷ್ಣ ರೇಣುಮಂತ್ರ ಅಂತ, ಮುತ್ಯಾಲಮ್ಮ ದೇವಸ್ಥಾನ ಟ್ರಸ್ಟ್ ಪ್ರೆಸಿಡೆಂಟ್. ಸೊ ಇನ್ನು ಎಲ್ಲರೂ ನಮ್ಮ ಜೊತೆಗೆ ಎಲ್ಲರೂ ಒಬ್ಬರು ಇದು ಒಗ್ಗಟ್ಟಿನ ಅಚೀವ್ಮೆಂಟ್ ಅಂತ ಹೇಳ್ತಾರೆ.